ಡಾಕ್ಟರ್ ವಿಷ್ಣುವರ್ಧನ್ ಅವರ 10ನೇ ಚಲನಚಿತ್ರ ಕೂಡಿ ಬಾಳೋಣ. ಆವಾಗಿನ ಕಾಲದಲ್ಲಿ ಈ ಸಾಹುಕಾರಗಳು ಎಂತ ಗಾಂಡುಗಳ ಆಟ ಆಡ್ತಿದ್ರು, ಜನರನ್ನ ಯಾವ ತರ ಯಾಮರ್ಸ್ತಿದ್ರು ಅನ್ನೋದನ್ನ ತೋರಿಸಿದ್ದಾರೆ. ಹಾಗೆ ಒಂದ್ ಹಳ್ಳಿ ಉದ್ಧಾರ ಆಗ್ಬೇಕು ಅಂದ್ರೆ, ಬಡತನದಿಂದ ದೂರ ಆಗ್ಬೇಕು ಅಂದ್ರೆ ಜನಗಳ ಯೋಚನೆ ಹೇಗಿರ್ಬೇಕು, ಕೆಲಸ ಹೇಗಿರ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಈ ಫಿಲಂ ಅಲ್ಲಿ ಯಾರ್ಯಾರು ನಟಿಸಿದ್ದಾರೆ ನೀವು ಇಲ್ಲಿ ನೋಡ್ಕೋಬಹುದು. ಮೂವಿ ಸ್ಟಾರ್ಟಿಂಗ್ ಸೀನು ಅಶ್ವಥ್ ಅವರು ಅಣ್ಣಯಿಂದ ಅಂಕಲ್ ಆಗೋವರೆಗೂ ಧ್ಯಾನ ಮಾಡ್ತಾರೆ. ನೆಕ್ಸ್ಟ್ ಅಶ್ವಥ್ ಅವ್ರಿಗೆ ಆಕಾಶವಾಣಿ ಕೇಳಿಸುತ್ತೆ. ಮೊದಲನೇ ಧ್ವನಿ ವಿಶ್ವೇಶ್ವರಯ್ಯದು. ಬಡವರೇ ನನ್ನ ದೇವರು, ಅವರ ಒಳ್ಳೇದಕ್ಕಾಗಿ ನಾನು 100 ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ ಅಂತ ಹೇಳ್ತಾರೆ. ಅದನ್ನ ನೋಡಿದ್ ಗಾಂಧಿ ತಾತ ಬಡವ್ರಿಗೆ ಒಳ್ಳೇದಾಗ್ಬೇಕು ಅಂತ ರ್ಯಾಪ್ ಎಳಿತಾರೆ. ಹಾಗೆ ಋಷಿ ಮುನಿಗಳು ಒಂದ್ ಸ್ತೋತ್ರನ ಹಂಗೆ ಎಳಿತಾರೆ. ಸೀನ್ ಚೇಂಜ್ ಆಗುತ್ತೆ. ಊರಿನ ಸಾಹುಕಾರ ಮತ್ತೆ ಎಂ.ಎಲ್.ಎ ನಡ್ಕೊಂಡು ಹೋಗ್ಬೇಕಾದ್ರೆ ಊರಿನ ಜನ ಎಲ್ಲ ಅವ್ರಿಗೆ ಕೈ ಮುಗಿತಾರೆ. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಗಾರೆ ಕೆಲಸ ಮಾಡೋರು ಕೈ ಮುಗಿತಾರೆ. ಆದ್ರೆ ಅದೇ ಎದುರುಗಡೆ ಇರೋ ದಾದನ್ ಮತ್ತೆ ಗ್ಯಾಂಗು ಅವ್ರಿಗೆ ಕೈ ಮುಗಿಯಲ್ಲ. ಅದನ್ನ ಲೋಕನಾಥ್ ಅವರು ಅವ್ರ ಫ್ರೆಂಡ್ಗೆ ಹೇಳ್ತಾರೆ. ಅದಕ್ಕೆ ಅವ್ರ ಫ್ರೆಂಡ್ ಅವ್ರಿಗೆ ಬಿಸಿ ಮುಟ್ಸೋಣ ಬನ್ನಿ ಅಂತ ಹೇಳ್ತಾರೆ. ಈ ಮೂವಿಲಿ ದಾದನ್ ಹೆಸರು ನರಹರಿ. ಇವರೆಲ್ಲ ಗ್ರೂಪ್ ಡಿಸ್ಕಷನ್ ಕೂತ್ಕೊಂಡು ಹಳ್ಳಿಗೆ ಒಂದ್ ಒಳ್ಳೆ ಕಾರ್ಯ ನಡೆಸಬೇಕು ಅಂತ ಎಲ್ರು ಒಂದೊಂದ್ ಕಾರ್ಯನ ವಹಿಸ್ಕೊಂತಾರೆ. ನೆಕ್ಸ್ಟ್ ಊರ್ ಜಾತ್ರೆ ನಡೀತಿರುತ್ತೆ. ಪಕ್ಕದಲ್ಲೇ ತೂಗುದೀಪ್ ಅವರು ಆಸ್ತಿ ವಿಚಾರಕ್ಕೆ ಜಗಳ ಆಡ್ತಿರ್ತಾರೆ. ದಾದಾ ನೋಡಿ ಅದನ್ನ ಬಿಡಿಸ್ತಾರೆ. ದ್ವಾರಕೀಶರು ಮಧ್ಯ ಬಂದು ಜಗಳ ಬಿಡಿಸಿ ಪಂಚಾಯತಿಲಿ ನ್ಯಾಯ ಕೇಳೋಣ ಬಿಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಬಾಲಕೃಷ್ಣ ಅವ್ರು ಕೇಳಿಸ್ಕೊಂಡು ಹೊರಟೋಗ್ತಾರೆ. ನೆಕ್ಸ್ಟ್ ದಾದಾ ಸೂರ್ಯನಾಮ ಮಾಡ್ತಿರ್ತಾರೆ. ಪಕ್ಕದಲ್ಲೇ ಟಂಗ್ ಅಂತ ಸೌಂಡ್ ಬರುತ್ತೆ. ಕೆರೆಗಾರಿ ಲೇಡಿನ ಆಚೆ ತಕೊಂಡ್ ಬರ್ತಾರೆ. ರೀಸನ್ ಕೇಳಿದಿಕ್ಕೆ ಅವಳು ನಂಗೆ ಈ ತಿರ್ಪೆ ಬಾಳ್ ಬೇಡ, ಲೋಕನಾಥ್ ಅವ್ರು ನಂಗೆ ಕಾಟ ಕೊಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ದಾದಾ ಅದಕ್ಕೆಲ್ಲ ಒಂದ್ ದಾರಿ ಹುಡ್ಕೋಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಲೋಕನಾಥ್ ಅವರು ಅವ್ರ ಮಗಳಿಗೆ ಅಂದ್ರೆ ಹೀರೋಯಿನ್ಗೆ ಪಾಕೆಟ್ ಮನಿ ಕೊಡ್ತಾರೆ. ದುಡ್ಡು ಇಸ್ಕೊಂಡು ನರಹರಿ ಮತ್ತೆ ಅವ್ರ ಅಮ್ಮನ ಬಗ್ಗೆ ಕೇಳ್ತಾರೆ. ಅದಕ್ಕೆ ಲೋಕನಾಥ್ ಅವರು ಏನು ರಿಪ್ಲೈ ಮಾಡಿಲ್ದ್ರ ಹೊಂಟೋಯ್ತಾರೆ. ನೆಕ್ಸ್ಟ್ ಹೀರೋಯಿನ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ನ ನೆನ್ಸ್ಕೊಂತಾರೆ. ಹೀಗೆ ಒಂದು ಹುಡುಗ ಬಟ್ಟೆ ಇಲ್ದಿರ ಅಳ್ಕೊಂತ ಬರ್ತಾನೆ. ದಾದಾ ಮತ್ತೆ ಹೀರೋಯಿನ್ ಕೂತಿರ್ತಾರೆ. ದಾದಾ ತಮ್ಮ ಶರ್ಟ್ ಬಿಚ್ ಕೊಡ್ತಾರೆ. ಹೀರೋಯಿನ್ ಊಟ ಕೊಡ್ತಾರೆ. ದಾದಾ ಹೇಳ್ತಾರೆ ಇನ್ಮೇಲೆ ನಮ್ಮನೇಲೆ ಊಟಕ್ಕೆ ಬಾ, ನಮ್ಮನಿಂದಾನೇ ಸ್ಕೂಲ್ಗೆ ಹೋಗು. ಅದನ್ನ ನೆನ್ಸ್ಕೊಂಡು ಹೀರೋಯಿನ್ ಫುಲ್ ಖುಷು. ಇದ್ರಲ್ಲಿ ನಮಗ್ ಗೊತ್ತಾಗುತ್ತೆ ಹೀರೋಯಿನ್ಗೆ ದಾದನ್ ಕಂಡ್ರೆ ಇಷ್ಟ. ನೆಕ್ಸ್ಟ್ ಇದೊಂದು ಕಾಮಿಡಿ ಸೀನ್ ಆಗಿರುತ್ತೆ. ದ್ವಾರಕೀಶ್ ಮತ್ತೆ ಹುಡುಗರೆಲ್ಲ ಸೇರ್ಕೊಂಡು ಬಾಲಕೃಷ್ಣ ಅವ್ರಿಗೆ ಅಗಲ್ ಬಗಲ್ ಮಾಡ್ಬಿಡ್ತಾರೆ. ಬಾಲಕೃಷ್ಣ ಅವರು ಅಲ್ಲಿಂದ ಹುರ್ಕೊಂಡು ಹೋಗ್ಬಿಡ್ತಾರೆ. ಬಾಲಣ್ಣ ಮೈಂಡ್ ಕೂಲ್ ಮಾಡ್ಕೊಳಕ್ಕೆ ಕಂಬ್ಲಿ ಮನೆಗ್ ಬರ್ತಾರೆ. ಕಂಬ್ಲಿ ಯಾರು ಏನು ಅಂತ ನಾನು ಹೇಳಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅದೇ ಟೈಮ್ಗೆ ಸೌಕರ್ರು ಅಲ್ಲಿಗೆ ಬರ್ತಾರೆ. ಬಾಲಣ್ಣ ಓಡೋಗಕ್ ಹೋಗ್ತಾರೆ. ಅದಕ್ಕೆ ಕಂಬ್ಲಿ ಇಲ್ಲ ವೇಷ ಮಾಡಿಸ್ಕೊಂಡು ಇಲ್ಲೇ ಇರಿ ಅಂತ ಹೇಳ್ತಾರೆ. ಲೋಕನಾಥ್ ಅವ್ರ ಜೊತೆಗೆ ಎಂ.ಎಲ್.ಎನು ಕೂಡ ಜಾಯ್ನ್ ಆಯ್ತಾರೆ. ನಿಮ್ಗೆ ಯೋಚನೆ ಮಾಡಕ್ ಬಿಟ್ರೆ ನೀವೇನೇನೋ ಅನ್ಕೊಂತೀರಾ, ಆದ್ರೆ ಇಲ್ಲಿ ಭರತನಾಟ್ಯ ನಡೆಯುತ್ತೆ. ಸಾವ್ಕಾರ್ಗೂ ಎಂ.ಎಲ್.ಎಗೂ ಫುಲ್ ದಿಲ್ ಖುಷು. ನೆಕ್ಸ್ಟ್ ಕಂಬ್ಲಿ ಅಂದ್ರೆ ಇವ್ರ ನಿಜವಾದ ಹೆಸರು ಲೀಲಾವತಿ. ಕಣ್ ತುಂಬಿಸ್ಕೊಂಡ್ರೆ ಇವಾಗ ಹೊಟ್ಟೆನೂ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸಪ್ಲೈ ಮಾಡಕ್ ಬಂದ್ ಬಾಲಣ್ಣಂಗೆ ಕಾಲಡ್ಡ ಕೊಟ್ಟು ಬೀಳಿಸ್ತಾರೆ. ರಕ್ತ ಬರ್ತಿರೋದ್ ನೋಡಿ ಬ್ಯಾಂಡೇಜ್ ಕಟ್ತಾರೆ. ಇವಾಗ ಬಾಲಣ್ಣ ದಾದಾ ಮತ್ತೆ ಅವ್ರ ಗ್ಯಾಂಗ್ ಮೇಲೆ ಹಿಂಗಂದ್ರು ಹಂಗಂದ್ರು ಅಂತ ಫಿಟ್ಟಿಂಗ್ ಇಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ದ್ವಾರಕೀಶ್ ಅವರು ಬಾಲಣ್ಣಂಗೆ ರೇಗಿಸ್ತಾರೆ. ಇದು ಆಯತಪ್ಪಿ ಬಿದ್ದಿರುತ್ತಲ್ಲ, ಕಂಬ್ಲಿಯ ಚಪ್ಲಿ ಇಟ್ಟು ಅಂತ ಹೇಳ್ತಾರೆ. ನೆಕ್ಸ್ಟ್ ಲೋಕನಾಥ್ ಒಬ್ಬ ರೈತನ್ ಕರೆದು ನಿನ್ 1/4 ಎಕರೆ ನನಗ್ ಬರ್ಕೊಡು, ನಂದು ಆಚೆ ಇರೋ 1.5 ಎಕರೆ ನಿನಗ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ರೈತ ಆ ಬರಭೂಮಿ ತಗೊಂಡು ನಾನು ಏನ್ ಮಾಡ್ಲಿ, ನನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಈ ಮುಂಚೆ ಜಾತ್ರೆಲಿ ಜಗಳ ಆಡ್ತಿದ್ದ ಇಬ್ರಲ್ಲಿ ಒಬ್ಬ ಬಂದು ಜಮೀನ್ ಅಡ ಇಟ್ಟಿ 500 ರೂಪಾಯಿ ಸಾಲ ಇಸ್ಕೊಂತಾನೆ. ಎಂ.ಎಲ್.ಎ ಐಡಿಯಾ ಕೊಟ್ಟಿರ್ತಾನೆ, ಸಾವುಕಾರ ಹೆಸರಿಗೆ ಆಸ್ತಿ ಬರಿ. ಅವಾಗ ತೂಗುದೀಪ್ ಶ್ರೀನಿವಾಸ್ ಅವರು ನಿನ್ ತಂಟೆಗೆ ಬರಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ದಾದಾ ಅವರು ಶ್ರೀನಿವಾಸ್ ಅವ್ರನ್ನ ಮಾತಾಡ್ಸಕ್ ಬರ್ತಾರೆ. ಅದಕ್ಕೆ ಅವರು ಸಾಲ ಮಾಡೋದು ನಾನು ಕೋರ್ಟಲ್ಲಿ ಲಡಾಯಿಸ್ತೀನಿ, ಕೊನೆಗೆ ಏನಾದ್ರು ಸತ್ತೋದ್ರೆ ಕಾರಣ ಆಗಿರೋ ಆ ಬಡ್ಡಿ ಮಗನ್ನು ಸಾಯಿಸಿ ನಮ್ಮ ಫ್ಯಾಮಿಲಿನೂ ಸತ್ತೋಯ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಬ್ಬ ವ್ಯಕ್ತಿ ಬಂದು ಅವ್ರ ಹೊಲದಲ್ಲಿ ಅನ್ಯಾಯ ನಡೀತಿದೆ ಅಂತ ದಾದನ್ ಕರ್ಕೊಂಡು ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಸಾವುಕಾರ ಜಮೀನಿಂದ ಇವನ್ ಜಮೀನ್ಗೆ ನೀರ್ ಬರೋದ್ನ ಅಲ್ಲೊಬ್ಬ ಕೆಲ್ಸಗಾರ ತಡೆ ಹಾಕಿರ್ತಾನೆ. ಇವ್ರಿಬ್ರು ಜಗಳ ಆಡೋದ್ನ ನೋಡಿ ದಾದಾ ಇವನ್ ತಾನೇ ಏನ್ ಮಾಡ್ತಾನೆ, ಹೋಗಿ ಸಾವುಕಾರನ ಕೇಳೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ತೂಗುದೀಪ್ ಅವರು ಸಾವುಕಾರ ಹತ್ರ ಸಹಾಯಕ್ಕೆ ಹೋಗ್ತಾರೆ. ಎಂ.ಎಲ್.ಎ ಮತ್ತೆ ಬಾಲಕೃಷ್ಣ ಅವ್ರು ಸೇರ್ಕೊಂಡು ನಿನ್ನ ಆಸ್ತಿ ಎಲ್ಲ ಸಾವುಕಾರ ಹೆಸರಿಗೆ ಬರೀ, ಅವಾಗ ಅವನೇನು ಕಿತ್ಕೊಳಕ್ ಆಗಲ್ಲ ಅಂತ ಹೇಳಿ ಯಾಮರ್ಸ್ತಾರೆ. ನೆಕ್ಸ್ಟ್ ದಾದಾ ಅಂಕಲ್ ನ ಕರ್ಕೊಂಡು ಸಾವುಕಾರ ಹತ್ರ ಬರ್ತಾರೆ. ಬಟ್ ಏನು ಪ್ರಯೋಜನ ಆಗಲ್ಲ. ನೆಕ್ಸ್ಟ್ ಅಶ್ವತ್ಥಣ್ಣ ಅವರು ಊರಿಗೆ ಬಂದಿರ್ತಾರೆ. ಅಲ್ಲಿ ಬಾಲಕೃಷ್ಣ ಅವರು ಇರ್ತಾರೆ. ಅದೇ ಟೈಮ್ಗೆ ದಾದನ್ ಮತ್ತೆ ಗ್ಯಾಂಗು ಅಲ್ಲಿಗೆ ಬರ್ತಾರೆ. ಅಶ್ವಥ್ ಅವರ ಮಾತ್ ಕೇಳಿ ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದು ದಾದಾ ಅವರು ನಮ್ಮೂರಲ್ಲೇ ಉಳ್ಕೊಳ್ಳಿ, ನಿಮ್ಗೆ ಆಶ್ರಯ ನಾನು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಬಾಲಣ್ಣಂಗೆ ಕೋಇನ್ಸಿಡೆಂಟಲ್ ಸಾವುಕಾರ ಸಿಕ್ಕಿದಾಗ ನೆರೆದಿರೋದೆಲ್ಲ ಎತ್ಕೊಂಡು ಹೋಗಿ ಫಿಟ್ಟಿಂಗ್ ಇರ್ತಾನೆ. ನೆಕ್ಸ್ಟ್ ಹೀರೋಯಿನ್ ಚೆಲ್ಲಾಟ ನೋಡಿ ಚಾಚು ಚಪ್ದೆ ಬಾಲಕೃಷ್ಣ ಅವ್ರು ಎತ್ಕೊಂಡು ಹೋಗಿ ಸಾವುಕಾರ ಹತ್ರ ತಂದಿರ್ತಾರೆ. ಇವಾಗ ಮನೆಗೆ ಮಗಳು ಬಂದಾಗ ಕಪಾಳ ಮೋಕ್ಷ ನಡೆಯುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ತೂಗುದೀಪ್ ಶ್ರೀನಿವಾಸ್ ಅವರು ಅವರ ಜಾಗದ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಎಂ.ಎಲ್.ಎ. ಅದಕ್ಕೆ ಈ ಎಂ.ಎಲ್.ಎ ಪೊಲೀಸರಿಗೆ 100 ರೂಪಾಯಿ, ನನಗೆ 100 ರೂಪಾಯಿ ಲಂಚ ತಗೊಂಬಾ ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಒಂದು ಕಾಮಿಡಿ ಸೀನು, ಬಾವಿಲ್ ನೀರ್ ತೋಡ್ತಿರೋ ಆಂಟಿನ ಬಾಲಕೃಷ್ಣ ಕಾಳಾಕ್ತಿರ್ತಾರೆ. ಅಲ್ಲಿಗೊಬ್ಬ ರೈತ ಬಂದು ಅವ್ನ್ ಜಮೀನ್ ಹತ್ರ ಇವ್ರು ಬೇಲಿ ಹಾಕಿದ್ದಾರೆ, ಅದನ್ನ ಬಿಡಿಸ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಈ ಅಪ್ಪ 20 ರೂಪಾಯಿ ಲಂಚ ಕೇಳ್ತಾನೆ. ಅದೇ ಟೈಮ್ಗೆ ದ್ವಾರಕೀಶೋರ್ ಎಂಟ್ರಿ ಕೊಟ್ಟು ತುರ್ಕೆ ಸೊಪ್ಪಲ್ಲಿ ಮಸಾಜ್ ಮಾಡಿರೋದನ್ನ ನೆನಪಿಸ್ತಾರೆ. ನನ್ಗನ್ಸುತ್ತೆ ಬಾಲಕೃಷ್ಣಂಗೆ ಅವಾಗ ಕಡಿಯುತ್ತೆ ಅಂತ. ಅಲ್ಲಿ ಹೋಗ್ತಿರೋ ವ್ಯಕ್ತಿನ ಕರೆದು ದಾದಾ ಅವರ ಚಿಕ್ಕಮ್ಮಂಗೂ ಮತ್ತೆ ಆ ಸನ್ಯಾಸಿಗೂ ಸಂಬಂಧ ಕಟ್ತಾನೆ. ಅದಕ್ಕೆ ಅವನು ಕೊಡ್ಲಿ ತೋರಿಸಿ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾನೆ. ನೆಕ್ಸ್ಟ್ ಈ ಗೌಡ ತೂಗುದೀಪ್ ಶ್ರೀನಿವಾಸ್ ಅವ್ರ ಹತ್ರ 200 ರೂಪಾಯಿ ಲಂಚ ಇಸ್ಕೊಂಡು ಸ್ಟೇಷನ್ ಒಳಗಡೆ ಬರ್ತಾನೆ. ಸಿದ್ದಣ್ಣನ ವಿಷಯ ಎತ್ತುತ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ಮಧ್ಯದಲ್ಲಿ ಮಿಂಡ್ರಿ ಆಟ ಆಡೋದನ್ನ ಬಿಟ್ಟು ಸಿದ್ದನ್ನೇ ಕಳಿಸು, ನೀವು ಹೋಗು ಅಂತ ಕಳಿಸ್ತಾರೆ. ಇವಾಗ ಇನ್ಸ್ಪೆಕ್ಟರ್ ತೂಗುದೀಪ್ ಅವ್ರಿಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ನಿನ್ನ ಆಸ್ತಿನೆಲ್ಲ ನೀನು ಸಾವುಕಾರ ಹೆಸರಿಗೆ ಬರ್ದಿದ್ಯಾ, ಮತ್ತೆ ನೀನು ಇವಾಗ ಎಷ್ಟೇ ಸರ್ಕಾರದ ಜೊತೆ ಫೈಟ್
ಮಾಡಿದ್ರು ಅದು ವೇಸ್ಟ್ ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಸನ್ಯಾಸಿ ಮತ್ತೆ ದಾದನ್ ಗ್ಯಾಂಗ್ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ, ಊರಿಗೆ ಒಳ್ಳೇದಾಗ್ಬೇಕು. ನೆಕ್ಸ್ಟ್ ಸಾವ್ಕಾರ ಕಂಬ್ಳಿಗೆ ಪ್ರಪೋಸ್ ಮಾಡ್ತಾನೆ, ನಿನ್ಗೆ ಗಂಡ ಇಲ್ಲ, ನನ್ಗೆ ಹೆಂಡತಿ ಇಲ್ಲ, ಒಪ್ಕೋ. ಅದಕ್ಕೆ ಕಂಬ್ಳಿಗೆ ಕೋಪ ಬಂದ್ರು ಕೂಡ ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಎಸ್ಕೇಪ್ ಆಯ್ತಾಳೆ. ಸಾವ್ಕಾರ್ ಇದ್ದಿದ್ದ ಜಾಗಕ್ಕೆ ಇಲ್ಲಿ ಬಾಲಕೃಷ್ಣ ಮತ್ತೆ ಆ MLA ಬರ್ತಾರೆ. ದಾದಾ ಊರಲ್ಲಿ ಒಂದು ಸೊಸೈಟಿ ಮಾಡ್ಬೇಕಂತ ಇದ್ರೆ ಅದಕ್ಕೆ ನಾವು ಬಿಡಲ್ಲ, ಕಲ್ಲಾಗ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಾಲಕೃಷ್ಣ ಒಬ್ಬನ ಹತ್ರ ಬಂದು ಈ ಸೊಸೈಟಿ ಹೆಸರಲ್ಲಿ ದಾದಾ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ರೋಲ್ ಮಾಡ್ತವ್ರೆ, ಅದನ್ನ ತಡೀರಿ ಅಂತ ಹೇಳಿ ಎತ್ಕೊಡ್ತಾನೆ. ನೆಕ್ಸ್ಟ್ ಊರಲ್ಲಿರೋ ಜನ ಎಲ್ಲ ಪಂಚಾಯತಿಗೆ ಸೇರ್ತಾರೆ. ಸೊಸೈಟಿ ಅಂದ್ರೆ ಏನಂದ್ರೆ ಎಲ್ರು ಅವ್ರ ಜಮೀನ ಸೊಸೈಟಿ ವಹಿಸ್ತಾರೆ, ಅದ್ರಲ್ಲಿ ದುಡ್ದಿರೋಂಥದ್ದು ಎಲ್ಲರಿಗೂ ಶೇರ್ ಆಗುತ್ತೆ. 90% ಜನ ಒಪ್ಕೊಂತಾರೆ, ಇನ್ ಮಿಕ್ದವ್ರು ಒಪ್ಕೊಳ್ಳಲ್ಲ. ಹಾಗಾಗಿ ಮುಖಂಡ್ರ ಜೊತೆ ಇದು ಡಿಸ್ಕಸ್ ಮಾಡೋಣ ಅಂತ ಎಲ್ಲರೂ ಡಿಸ್ಕಸ್ ಆಗ್ತಾರೆ. ನೆಕ್ಸ್ಟ್ ದಾದಾ ಸಾವ್ಕಾರ್ ಮನೆಗೆ ಬಂದು ಮ್ಯಾಟ್ರ್ ಎಲ್ಲ ನಿಮ್ಗೆ ಗೊತ್ತಾಗಿದೆ, ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಸಾವ್ಕಾರ ಒಪ್ಕೊಳ್ಳೋದೇ ಇಲ್ಲ. ನೆಕ್ಸ್ಟ್ ತೂಗು ದೀಪರು ಫೈರ್ ಇನ್ ದ ಮೌಂಟೇನ್ ರನ್ ರನ್ ಅಂತ ಓಡ್ ಬರ್ತಾರೆ. ಅವ್ರ ಜಮೀನ ದೇಪ್ಕೊಂಡಿರೋದು ಗೊತ್ತಾಗುತ್ತೆ. ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ನಾನು ಸಾವ್ಕಾರ ಹತ್ರನೇ ಕೇಳ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ತೂಗು ದೀಪರು ಎಷ್ಟೇ ಬೇಡ್ಕೊಂಡ್ರು ಜಮೀನ್ ಕೊಡಿ ಅಂತ ಸಾವ್ಕಾರ ಕರುಣೆ ಇಲ್ದಿರ ಕಾಲದೊದ್ದು ಕಳಿಸ್ತಾನೆ. ಇದನ್ನೆಲ್ಲ ಹೀರೋಯಿನ್ ನೋಡಿ ಅವ್ರ ಅಪ್ಪನ ಹತ್ರ ನನ್ಗೆ ಈ ತರ ಗಾಂಡು ಆಟಗಳು ಇಷ್ಟ ಆಗಲ್ಲ, ಅನ್ಯಾಯ ದುಡ್ಡು ನನಗ್ ಬೇಡ ಅಂತ ಹೇಳಿ ಮನೆ ಬಿಟ್ಟು ಅವ್ರ ತಾತನ ಮನೆಗೆ ಬರ್ತಾಳೆ. ಇವಾಗ ಸಿದ್ದಪ್ಪ ಸೈಕ್ ಆಗ್ಬಿಟ್ಟು ಕೊಡ್ಲಿ ಎತ್ಕೊಂಡು ಸಾವ್ಕಾರನ್ ಸಾಯ್ಸಕ್ ಹೋಗ್ತಾರೆ. ವಿಷಯ ತಿಳಿದಿದ್ದ ದಾದಾ ಬಿಡ್ಸಕ್ ಬರ್ತಾರೆ. ನೆಕ್ಸ್ಟ್ ಊರಲ್ಲಿ ಬರಗಾಲ ಇರುತ್ತೆ, ಜನರಿಗೆ ಆಹಾರ ಇರಲ್ಲ, ಧಾನ್ಯಗಳಿರಲ್ಲ. ನೆಕ್ಸ್ಟ್ ಇವರೆಲ್ಲ ಡಿಸ್ಕಷನ್ ಮಾಡ್ತಾರೆ, ಸರ್ಕಾರದಿಂದ ಬೋರ್ವೆಲ್ ಬಂದು ನೀರಿನ ಸಮಸ್ಯೆ ಮುಗ್ದಿದೆ, ಆಹಾರಕ್ಕೆ ನಾವು ಆಹಾರ ಮಂತ್ರಿನ ಮೀಟ್ ಮಾಡೋಣ. ಅನ್ಕೊಂಡಂಗೆ ಆಹಾರ ಮಂತ್ರಿಗಳು ಊರಿಗೆ ಬರ್ತಾರೆ, ಸಭೆ ನಡೆಸ್ತಾರೆ. ಸರ್ಕಾರದಿಂದ ಧಾನ್ಯಗಳು ಸಿಗುತ್ತೆ. ಮಧ್ಯೆ ಧಾನ್ಯಗಳನ್ನ ಸುಟ್ಟಾಕಕ್ಕೆ ಲೌಡಿ ಮಕ್ಕಳು ಬಂದಿರ್ತಾರೆ, ಅವ್ರನ್ನ ಜನಗಳು ಹೊಡೆದು ಕಟ್ಟಾಕ್ತಾರೆ. ಕೊನೆಗೆ ದಾದಾ ಬಂದು ಅವ್ರನ್ನ ಬಿಡಿಸಿ ಕಳಿಸ್ತಾರೆ. ನೆಕ್ಸ್ಟ್ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ. ಊರಲ್ಲಿರೋರು ಎಲ್ಲರಿಗೂ ದಿಲ್ ಖುಷು. ನೆಕ್ಸ್ಟ್ ಊರವರೆಲ್ಲ ಪಂಚಾಯತಿ ಸೇರ್ತಾರೆ, ಮುಂದೆ ಆಗೋ ಕಾರ್ಯ ಬಗ್ಗೆ ಮಾತಾಡ್ಕೊಂತಾರೆ. ಮುಂಚೆ ಮಾತಾಡ್ಕೊಂಡಂಗೆ ಜಾಗಗಳನ್ನ ಸೊಸೈಟಿಗೆ ಒಪ್ಸಿ ಉಳುಮೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ದಾದಾ ಅವರು ಅಶ್ವಥ್ ಅವ್ರ ಹತ್ರ ಸಾವ್ಕಾರರ ಜಮೀನು ಸುಮ್ನೆ ವೇಸ್ಟ್ ಆಗಿ ಬಿದ್ದಿದೆ, ಅವ್ರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಥ್ ಅವರು ನಿನ್ಗೆ ಅವ್ರ ಮೇಲೆ ಎಷ್ಟು ಅನುಕಂಪ ಇದೆಯೋ ಅಷ್ಟೇ ಸೈಡು ಅವ್ರಿಗೆ ನಿನ್ ಮೇಲಿದೆ. ನೆಕ್ಸ್ಟ್ ಕಂಬ್ಳಿ ಮನೇಲಿ ಕೂತ್ಕೊಂಡು ತ್ರಿಮೂರ್ತಿಗಳು ದಾದನ್ ಸಾಯ್ಸಕ್ಕೆ ಸ್ಕೆಚ್ ಹಾಕ್ತಾರೆ. ಜೊತೆಲಿ ಶಿಷ್ಯಂಗೆ ಕಾಂಟ್ರಾಕ್ಟ್ ಕೊಡ್ತಾರೆ, 1K ಕ್ಯಾಶು 2 ಎಕರೆ ಜಮೀನ್ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಇದನ್ನೆಲ್ಲ ಕಂಬ್ಳಿ ಕದ್ ಕೇಳಿಸ್ಕೊಂತಿರ್ತಾರೆ. ನೆಕ್ಸ್ಟ್ ಶಿಷ್ಯ ದಾದನ್ ಸಾಯ್ಸಕ್ ಬರ್ತಾನೆ. ಚಾಕು ರಿಫ್ಲೆಕ್ಟ್ ಗಾಂಧಿ ಫೋಟೋ ಮೇಲೆ ಬಿದ್ದಿದ್ದ ತಕ್ಷಣ ಅವನ್ಗೆ ಜ್ಞಾನೋದಯ ಆಗೋಗುತ್ತೆ. ಯಾಕಂತ ನನ್ಗೂ ಗೊತ್ತಿಲ್ಲ. ದಾದನ್ ಕಾಲಿಗೆ ಬಿದ್ದು ಅಳ್ತಾನೆ. ದಾದನ್ಗೆ ಎಚ್ಚರ ಆದಾಗ ಅವ್ರ ಚಿಕ್ಕಮ್ಮನೂ ಅಲ್ಲಿಗೆ ಬಂದು ಏನಾಯ್ತು ಅನ್ನೋಷ್ಟರಲ್ಲಿ ಪೊಲೀಸರು ಎಂಟ್ರಿ ಕೊಡ್ತಾರೆ. ದಾದಾ ಪೊಲೀಸರಿಗೆ ಈ ವಿಷಯ ನಿಮ್ಗೆ ಗೊತ್ತಾಯ್ತು ಅನ್ನೋಷ್ಟರಲ್ಲಿ ಕಂಬ್ಳಿ ಎಂಟ್ರಿ ಕೊಟ್ಟು ಈ ವಿಷಯ ಎಲ್ಲ ಹೇಳ್ತಾರೆ. ದಾದಾ ಏನು ತಪ್ಪು ನಡೆದೋಗಿದೆ, 3 ಜನನು ಕ್ಷಮಿಸಿ ಅಂದಾಗ ಪೊಲೀಸರು ಇಲ್ಲ FIR ಆಗೋಗಿದೆ, ಇವಾಗ ಆಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ತ್ರಿಮೂರ್ತಿಗಳನ್ನ ಎಳ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಲೋಕನಾಥ್ ಅವ್ರಿಗೆ ಅಂದ್ರೆ ಸಾವ್ಕಾರ್ಗೆ ಜ್ಞಾನೋದಯ ಆಗಿರುತ್ತೆ. ಆಸ್ತಿನೆಲ್ಲ ದಾದನ್ ಕೈಲಿ ಊರವ್ರ ಹಿತಕ್ ಬಳಸಿ ಅಂತ ಹೇಳಿ ಇಬ್ರಿಗೂ ಎಂಗೇಜ್ಮೆಂಟ್ ಮಾಡಿ ಅಂದ್ರೆ ಕೈ ಮಿಲಾಯಿಸಿ ಹೊರಟೋಗ್ತಾರೆ. ಇಲ್ಲಿಗೆ ಈ ಫಿಲಂ ಮುಗಿಯುತ್ತೆ. ಇನ್ನೊಂದು ಫಿಲಂ ಜೊತೆಗೆ ಬರ್ತೀನಿ. ಗುಡ್ ಬೈ.